ರಿಲೀಸ್ ಮಾಡಿ. ಸುಬ್ಬುನ ರಿಲೀಸ್ ಮಾಡಿ. ಸುಬ್ಬುನ ರಿಲೀಸ್ ಮಾಡಿ. ಬೇಕೇ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ಬೇಕೇ ಬೇಕು. ನೀವೆಷ್ಟೇ ಗಲಾಟೆ ಮಾಡಿದ್ರು ಕೂಡ ಕೇಸು ಸೀರಿಯಸ್ ಆಗಿದೆ. ಆಕ್ಸಿಡೆಂಟ್ ಆಗಿರೋ ವ್ಯಕ್ತಿ ಸತ್ತೋಗಿದ್ದಾನೆ. ಏನು ಸತ್ತೋಗಿದಾನ? ಹೌದು. ಅವ್ನು ಬಿದ್ದಾಗ ಅಷ್ಟು ಏಟೇ ಆಗಿರ್ಲಿಲ್ವಲ್ಲ? ಏಟ್ ಆಗಿರ್ಲಿಲ್ವಾ? ತಲೆಗೆ ಏಟಾಗಿ ಸ್ಪಾಟ್ ಡೆತ್ ಆಗಿದ್ದಾನೆ ಅವನು. ಇಷ್ಟೊತ್ತಿಗೆ ಪೋಸ್ಟ್ ಮಾರ್ಟಮ್ ಆಗಿ ಬಾಡಿ ಅವ್ರ ಮನೆ ತಲುಪಿರುತ್ತೆ. ಅಯ್ಯೋ ಏನ್ ಹೇಳ್ತೀರಿ ಇನ್ಸ್ಪೆಕ್ಟ್ರೆ? ಹಾಗಾದ್ರೆ ನಮ್ ಸುಬ್ಬು ಗತಿ? ದೇವ್ರೇ ಗತಿ. ಮೊದ್ಲಿಂದ ಜಾಗ ಖಾಲಿ ಮಾಡಿ ಹೊರಡಿ. ಇನ್ಸ್ಪೆಕ್ಟರ್, ನೀವು ಅವ್ನ್ ಸತ್ತೋಗಿದ್ದಾನೆ ಅಂದ್ರಲ್ಲ, ಅವ್ರ ಅಡ್ರೆಸ್ ಏನು? ಅವ್ರ ಮನೇಲಿ ಯಾರ್ಯಾರಿದ್ದಾರೆ? ನಾವ್ ಅವ್ರ ಜೊತೆ ಮಾತಾಡ್ಬೋದಲ್ವಾ? ಯಾಕೆ ಸತ್ತವ್ರು ಪರಿಹಾರ ಕೊಡೋದಕ್ಕ? ಮೊದ್ಲೇ ಅವ್ರ ಮನೆಯವ್ರೆಲ್ಲ ನೊಂದು ಬೆಂದಿದ್ದಾರೆ. ಅಲ್ಗೋಗಿ ನೀವು ಗಲಾಟೆ ಮಾಡೋದೇನ್ ಬೇಕಾಗಿಲ್ಲ, ಹೊರಡಿ. ಅಲ್ಲ ಇನ್ಸ್ಪೆಕ್ಟರ್, ಅಟ್ಲೀಸ್ಟ್ ಅವ್ರು ಯಾರಂತನಾದ್ರೂ ತಿಳ್ಕೊಬೋದಲ್ವಾ? ನಿಮ್ಗೆ ಯಾಕ್ರಿ ಅದೆಲ್ಲ ಹೇಳ್ಬೇಕು? ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕೋರ್ಟು ಬನ್ನಿ. ನೋಡಿ, ಅವನ್ನ FIR ಹಾಕ್ಬಿಟ್ಟು ಕೋರ್ಟು ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಅಲ್ಲಿ ಬಂದು ಮಾತಾಡಿ, ನೀವು ಕಳಿಸಿ ಆಚೆ ಅವ್ರನ್ನ. ಅಲ್ಲ ಇನ್ಸ್ಪೆಕ್ಟರ್. ಸರಿ ಸರ್, ನಡೀರಿ ಎಲ್ರು, ನಡೀರಿ ನಡೀರಿ. ಹೇಯ್, ಯಾರೋ ನೀನು? ಹೋ, ಹಾಗಾದ್ರೆ ಇವ್ನು ಯಾರು ಅಂತ ನಿಮಗ್ ಗೊತ್ತೇ ಇಲ್ವಾ? ಅಲ್ಲ ಸರ್, ಆಕ್ಸಿಡೆಂಟ್ ಆಗಿದೆ ಅಂತ ಕೇಸ್ ಹಾಕಿದ್ರಿ, ನಮ್ ಸುಬ್ಬನ ಲಾಕಪ್ ಅಲ್ಲಿ ಇಟ್ಟಿದ್ದೀರಾ. ಆದ್ರೆ ಆಕ್ಸಿಡೆಂಟ್ ಯಾರ್ದಾಗಿದೆ ಅನ್ನೋದೇ ಮರ್ತೋಯ್ತಾ? ಇನ್ಸ್ಪೆಕ್ಟರ್, ನೀವು ಆಕ್ಸಿಡೆಂಟ್ ಆಗಿದೆ, ಸತ್ತೋಗಿದ್ದಾನೆ ಅಂತ ಹೇಳಿದ್ರಲ್ಲ, ಇವನೇ ಸರ್ ಅವನು? ಇಲ್ಲ, ಇವನು ಅವನಲ್ಲ. ಅವನು ಸತ್ತಾಗಿದೆ, ಪೋಸ್ಟ್ ಮಾರ್ಟಮ್ ಆಗಿದೆ. ಇಷ್ಟಕ್ಕಾಗ್ಲೇ ಅವ್ರ ಮನೆಯವರು ಮಣ್ಣು ಮಾಡಿರ್ತಾರೆ. ಸತ್ತಿದ್ಯಂತಲ್ಲೋ, ಇನ್ನೇನಿಗೆ ಬದುಕಿದ್ಯಾ? ನಡಿ, ಜೀವನ್ ಬರಿ ಅಂತ ಜೈಲಲ್ಲೇ ಕೊಳೆ ತರ ಮಾಡ್ತೀನಿ. ನಡಿಯೋ. ಈ ಪೊಲೀಸ್ ಸ್ಟೇಷನ್ ಅಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದ್ರೇನು, ಬೇರೆ ಪೊಲೀಸ್ ಸ್ಟೇಷನ್ ಹೋಗ್ತೀನಿ. ನಡಿಯೋ, ಬಾರೋ. ಸರ್, ನೀವೇ ಕಾಪಾಡ್ಬೇಕು ಸರ್ ನನ್ನ. ನೀವು ದುಡ್ಡು ಕೊಟ್ಟಿದ್ದಕ್ಕಲ್ಲ ಸರ್ ನನಗೆ ಕೆಲಸ ಮಾಡಿದ್ದು. ದಯವಿಟ್ಟು ಕಾಪಾಡಿ ಸರ್, ಪ್ಲೀಸ್ ಸರ್. ಹೇಯ್, ನೀನ್ ಯಾರೋ ನನ್ಗೆ ಗೊತ್ತೇ ಇಲ್ಲ. ನಾನು ನಿನ್ಗೆ ದುಡ್ಡು ಕೊಟ್ನ? ಏನೋ ಮಾತಾಡ್ತಿದ್ಯಾ? ಹೇಯ್, ಇವ್ನು ಯಾರು ಅಂತ ಗೊತ್ತಿಲ್ಲ, ಒತ್ತು ಒಳಗಾಕ್ರಿ. ನನ್ನ ಮೇಲೆ ಬಂದು ಆಪಾದನೆ ಮಾಡ್ತಾ ಇದ್ದಾನಲ್ಲ ಇವನು. ಓ, ಹಾಗಾದ್ರೆ ಇವ್ನು ಯಾರು ಅಂತಾನೆ ನಿಮಗ್ ಗೊತ್ತಿಲ್ವಾ? ಗೊತ್ತಿಲ್ಲ ಅಂತ ಹೇಳಿದ್ರಲ್ಲಮ್ಮ. ಆಕ್ಸಿಡೆಂಟ್ ಆಗಿದ್ದು ಇವನ್ಗಲ್ಲ. ಆಕ್ಸಿಡೆಂಟ್ ಆಗಿದ್ದು ಇವನಿಗಲ್ಲ ಅಂದ್ಮೇಲೆ ನೀವ್ ಇವನಿಗೆ ಯಾಕೆ ದುಡ್ಡು ಕೊಟ್ರಿ? ನಿಮ್ಗೆ ತಲೆ ಕೆಟ್ಟಿದ್ಯಾ? ನೀವೆಲ್ರು ಹಿಂಗೆ ಮಾತಾಡ್ತಾ ಇದ್ರೆ ನಿಮ್ಮೆಲ್ಲರ ಮೇಲೆ ಕೇಸ್ ಹಾಕ್ತೀನಿ. ನಾನು ಇವನಿಗೆ ಯಾವ ದುಡ್ಡು ಕೊಟ್ಟಿಲ್ಲ. ಸರಿ ಬಿಡಿ, ನೀವು ನಮ್ಮ ಮೇಲೆ ಕೇಸ್ ಹಾಕಿ, ನಾವ್ ನಿಮ್ ಮೇಲೆ ಕೋರ್ಟ್ ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಕೋರ್ಟ್ಗೆ ಸಾಕ್ಷಿ ಬೇಕಲ್ವಾ? ನನ್ನ ಹತ್ರ ಇದೆ. ಆಕ್ಸಿಡೆಂಟ್ ಆಗಿರೋನು ಸತ್ತೋಗಿದ್ದಾನೆ ಅಂತ ಹೇಳ್ಬೇಕಾ? ನೀನ್ ಯಾವುದೇ ಕಾರಣಕ್ಕೂ ಯಾರ ಕಣ್ಗೂ ಕಾಣಿಸ್ಕೋಬಾರ್ದು. ಇಮಿಡಿಯೇಟ್ ಆಗಿ ಊರು ಬಿಟ್ಬಿಡು. ಅದಕ್ಕೆ ಬೇಕಾಗಿರೋ ದುಡ್ಡಿನ ವ್ಯವಸ್ಥೆ ಆಗಿದೆ, ಅದನ್ನ ನಾನ್ ತಲುಪಿಸ್ತೀನಿ. ನೀನ್ ಈಗ್ಲೇ ನಾನು ಹೇಳಿ ಜಾಗಕ್ಕೆ ಬಾ. ಈಗೇನ್ ಹೇಳ್ತೀರಾ ಇನ್ಸ್ಪೆಕ್ಟರ್? ಶ್ರಾವಣಿ, ಏನಮ್ಮ ಇದೆಲ್ಲ? ಇನ್ನೊಬ್ಬರ ಜೀವನಕ್ಕೆ ಬೆಂಕಿ ಇಡೋದು ಸುಲಭ, ಆದ್ರೆ ಆ ಬೆಂಕಿ ನಮ್ಮನ್ನೇ ಸುಡುತ್ತೆ ಅಂತ ಗೊತ್ತಾದಾಗ ಅದನ್ನ ಎದುರಿಸೋದು ಕಷ್ಟ ಅಲ್ವಾ? ನನ್ನ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಲಿ ಅಂತ ನನ್ನ ಪೌಚ್ ಅಲ್ಲಿ ಕಾಫಿ ಚೀಟಿಂಗ್ ಯಾರು ಇಟ್ಟಿತ್ತು ಅಂತ ನನಗೆ ಗೊತ್ತು. ಇವತ್ತು ಈ ಆಕ್ಸಿಡೆಂಟ್ ಡ್ರಾಮಾ ಎಲ್ಲ ಡೈರೆಕ್ಟ್ ಮಾಡಿದ್ದು ಯಾರು ಅಂತಾನೂ ನನಗೆ ಗೊತ್ತು. ಅದು
ಸಾಕ್ಷಿ ಸಮೇತ. ಆಕ್ಸಿಡೆಂಟ್ ಆಗಿ ಸತ್ತೋದ ಅಂತ ಕೇಸ್ ಫೈಲ್ ಮಾಡಕ್ ಹೊರಟಿದ್ರಲ್ಲ, ಅವನನ್ನ ಏನಾದ್ರೂ ಕೋರ್ಟಲ್ಲಿ ಹೋಗಿ ನಿಲ್ಸಿದ್ರೆ ನಿಮ್ ಮಗನ ಗತಿ ಏನಾಗುತ್ತೆ ಅಂತ ಗೊತ್ತಾ ನಿಮಗೆ? ಆದ್ರೆ ನಾನ್ ಹಾಗೆ ಮಾಡಲ್ಲ. ಯಾಕೆ ಗೊತ್ತಾ? ನಮ್ಮಪ್ಪ ನಿಮ್ಮ ಮೇಲೆ ಇಟ್ಟಿರೋ ನಂಬಿಕೆಯಿಂದ. ನಾನ್ ನಿಲ್ಸೋ ಸಾಕ್ಷಿಗಳನ್ನ ಕಾನೂನು ಒಪ್ಕೋಬಹುದು, ಇಡೀ ಊರಿಗೆ ಇವನ್ ಏನು ಅಂತ ಗೊತ್ತಾಗ್ಬೋದು. ಆದ್ರೆ ನಿಮ್ಮನ್ನ ಒಳ್ಳೆಯವರು, ಈ ಮನೆಗೆ ಒಳ್ಳೇದನ್ನ ಬಯಸೋರು ಅಂತ ನಂಬಿರೋ ಆ ಪುಣ್ಯಾತ್ಮನ ನಂಬಿಕೆಗೆ ಏಟ್ ಬೀಳುತ್ತಲ್ಲ, ಅದಕ್ಕೆ ನಾನು ಹಾಗೆ ಮಾಡಲ್ಲ. ನಾನು ಹೇಳೋದನ್ನ ಅವ್ರು ನಂಬ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಒಂದ್ ವೇಳೆ ನಂಬಿದ್ರೆ ಅವ್ರಿಗೆ ಎಷ್ಟು ನೋವಾಗುತ್ತೆ ಅಂತ ನನಗೆ ಗೊತ್ತು. ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಸಮಯ ಹೀಗೆ ಇರುತ್ತೆ ಅಂತ ಅನ್ಕೋಬೇಡಿ. ಇವತ್ ನಾನು ಕೊಟ್ಟಿದ್ದು ಸ್ಯಾಂಪಲ್ ಅಷ್ಟೇ. ಒಂದಲ್ಲ ಒಂದು ದಿನ ಇದೇ ಜಾಗ, ಇದೇ ಸಮಯ, ಇದೇ ಹೊತ್ತಗಳನ್ನ ನಮ್ಮಪ್ಪ ಕೊಡ್ತಾರೆ.